ಸಾರ್ಥಕ ಅನ್ಸುತ್ತೆ, ನನ್ನ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾರೋ ಏನೋ ನನ್ಗೆ ಗೊತ್ತಿಲ್ಲದೆ ಇರೋಳನ್ನ ಕರ್ಕೊಂಬಂದು ಆ ಪಾರು ಅನ್ನೋ ಒಂದು ದೊಡ್ಡ ಪಾತ್ರ ನನಗೆ ಕೊಡ್ತಾರೆ. ನನ್ನ ಮೇಲೆ ನನಗೆ ಆ ಟೈಮಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಸೊ ಆ ಪಾತ್ರನ ನನಗೆ ಕೊಟ್ಟಿದ್ದು ಝೀ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್. ಸೊ ದಿಲೀಪ್ ಸರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಇವ್ರು ಮಾಡ್ತಾರೆ, ಇವ್ರ ಕೈಲಿ ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ನನಗಾಗಲ್ಲ ಬಿಟ್ಬಿಡಿ ಅಂತ ಕೇಳ್ಬಿಟ್ಟಿದ್ದೀನಿ ನಾನು. ಅವಾಗ ಕರ್ಕೊಂಬಂದು ಇಲ್ಲ ನೀವು ಮಾಡೇ ಮಾಡ್ತೀರಾ, ನಿಮ್ಮ ಕೈಲಾಗುತ್ತೆ, ಇದು ಕಲಿಯೋರ್ಗು ಮಾತ್ರ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ನಮ್ಮ ವಿದ್ಯಾಮಾಮ್ ಹೇಳಿದ್ದು ನನಗೆ. ನನ್ನ ಕೈಯಲ್ಲಿ ಆಕ್ಟ್ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಆಕ್ಟ್ ಮಾಡಿಸಿದ್ರು. ಅದು ಇಷ್ಟು ಜನಪ್ರಿಯತೆ ತಂದ್ಕೊಡ್ತು. ಸೊ ಆ ಒಂದು ಜರ್ನಿ ಹಿಂದೆ ತಿರುಗಿ ನೋಡಿದಾಗ ಆ ಎಲ್ಲ ಕ್ರೆಡಿಟ್ಸ್ ಅವ್ರಗಳಿಗೆ ಹೋಗ್ಬೇಕು. ನನಗೆ ನನ್ನನ್ನು ಯಾರು ಪಾರು ಮಾಡಿದ್ರಲ್ಲ ಆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಬಿಕಾಸ್ ಒಬ್ಬ ವ್ಯಕ್ತಿನ ನಂಬಿ ಅವ್ರಿಗೆ ಅದನ್ನ ಕೊಡೋದಿದೆಯಲ್ಲ, ಆ ಒಂದು ದೊಡ್ಡ ಜವಾಬ್ದಾರಿ ಕೊಡೋದಿದೆಯಲ್ಲ, ಡಿಸಿಷನ್ ತಗೊಳ್ಳೋದು ಬಹಳ ಮುಖ್ಯ. ಹೌದು. ಈಗ ನಾನ್ ಮಾಡ್ತೀನಿ ಆಕ್ಟಿಂಗ್ ಅಂತ ಹೇಳ್ಬೋದು, ಆದ್ರೆ ನನ್ನ ನಂಬಿ ಆ ಪಾತ್ರ ಕೊಡೋದಿದೆಯಲ್ಲ ನನಗೆ, ಅದು ತುಂಬಾನೇ ಚಾಲೆಂಜಿಂಗ್. ಅದು ಇಲ್ಲ ಇವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಆ ಪಾತ್ರನ ಕೊಟ್ರಲ್ಲ, ಸೊ ಅವ್ರಿಗೆ ಅಂದ್ರೆ ಫಾರ್ ಎವರ್ ಗ್ರೇಟ್ಫುಲ್ ಅವ್ರಿಗೆ. ಬಿಕಾಸ್ ಇವತ್ತಿಗೂ ಜನ ಅಲ್ಲಿ ಬಿಗ್ ಬಾಸ್ ಮನೇಲಿ ನೀವು ನೋಡಿರ್ಬೋದು, ಒಂದಿಷ್ಟು ಕ್ರೌಡ್ ಬಂದಿತ್ತು. ಅಷ್ಟು ಕ್ರೌಡ್ ಮಧ್ಯನೂ ಜನರ ಬಾಯಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಜನರ ಬಾಯಲ್ಲಿ ಬಂದಿದ್ದ ಹೆಸರೇ ಪಾರು ಪಾರು ಅಂತ ಹೇಳಿ. ಹೌದು. ಸೊ ಅಲ್ಲಿ ಗೊತ್ತಾಗತ್ತೆ ಪಾರು ಎಷ್ಟು ಅವ್ರ ಮನ್ಸಲ್ಲಿ ಕೂತಿದೆ ಅಂತ ಹೇಳಿ. ಖಂಡಿತ ಖಂಡಿತ. ಸೊ ಹಾಗಾಗಿ ಅದಕ್ಕೆ ಆ ಒಂದು ಪಾತ್ರಕ್ಕೆ ಪಾರುಗಾಗ್ಲಿ, ಪಾರುನ ಮಾಡ್ದವ್ರಿಗಾಗ್ಲಿ, ಸೊ ಅವರಿಗೆ ನಾನು ಚಿರಋಣಿ.